ಹೇಗಿರಲಿದೆ ಗೊತ್ತಾ ದಳಪತಿ ವಿಜಯ್ ಅವರ ಕ್ಯಾಬಿನೆಟ್? ವಿಜಯ್ ಮೈತ್ರಿ ಸರ್ಕಾರದಲ್ಲಿ ಯಾರ್ಯಾರಿಗೆ ಮಂತ್ರಿ ಸ್ಥಾನ ಸಿಗುತ್ತೆ? ಗ್ಯಾರಂಟಿ ನ್ಯೂಸ್ನಲ್ಲಿ ವಿಜಯ್ ಸರ್ಕಾರದ ಸಂಭಾವ್ಯ ಸಚಿವರ ಪಟ್ಟಿ ಇಲ್ಲಿದೆ. ಇನ್ನು ನಾಳೆ ಸಿಎಂ ಆಗಿ ಪ್ರಮಾಣ ವಚನ ಮಾಡಲಿರುವ ದಳಪತಿ ವಿಜಯ್ ಬೆಳಗ್ಗೆ 10 ಗಂಟೆಗೆ ನೆಹರು ಕ್ರೀಡಾಂಗಣದಲ್ಲಿ ಪ್ರಮಾಣ ವಚನವನ್ನ ಮಾಡ್ತಾರೆ. ವಿಜಯ್ ಜೊತೆ 9 ಮಂದಿ ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನ ಮಾಡ್ತಾರೆ. ಕೆಎ ಸೆಂಗೋಟಿಯನ್ಗೆ ಡಿಸಿಎಂ ಆನಂದ್ಗೆ ಆಗಿರ್ಬೋದು. ಇನ್ನು ನಾಳೆ ದಿನ ಬೆಳಗ್ಗೆ 10 ಗಂಟೆಗೆ ನಟ ವಿಜಯ್ ಅವರ ಜೊತೆಗೆ 9 ಜನ ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಕೆಎ ಸೆಂಗೋಟಿಯನ್ಗೆ ಡಿಸಿಎಂ ಆನಂದ್ಗೆ ನಗರಾಭಿವೃದ್ಧಿ ಅವರು ಕೂಡ ಬರ್ತಾರೆ. ಜೊತೆಗೆ ಸಿಟಿಆರ್ ನಿರ್ಮಲ್ ಕುಮಾರ್ ಇಂಧನ ಇಲಾಖೆಯವರು, ಆದವ್ ಅರ್ಜುನ್ ಅಬಕಾರಿ ಮತ್ತು ಕ್ರೀಡಾ ಇಲಾಖೆಯವರು, ಇನ್ನು ಕಾಂಗ್ರೆಸ್ನ ಪಿ ವಿಶ್ವನಾಥ್ ಕಂದಾಯ ಮತ್ತು ಸಾರಿಗೆ ಇಲಾಖೆಯವರು, ಅರುಣ್ ರಾಜ್ ವಾಣಿಜ್ಯ ತೆರಿಗೆ ಮತ್ತು ನೋಂದಣಿ ಇಲಾಖೆಯವರು, ಮುಸ್ತಫಾ ಅಲ್ಪಸಂಖ್ಯಾತರ ಮತ್ತು ಕಲ್ಯಾಣ ಇಲಾಖೆಯವರು, ಇನ್ನು ಸಚಿವರ ಸಂಭಾವ್ಯ ಪಟ್ಟಿಯನ್ನು ನಾವು ನೋಡೋದಾದ್ರೆ ಕೆಎ ಸೆಂಗೋಟಿಯನ್ ಡಿಸಿಎಂ ಲೋಕೋಪಯೋಗಿ ಇಲಾಖೆ, ಎನ್ ಆನಂದ್ ನಗರಾಭಿವೃದ್ಧಿ ಮತ್ತು ಪೌರಾಡಳಿತ ಇಲಾಖೆ, ಸಿಟಿಆರ್ ನಿರ್ಮಲ್ ಕುಮಾರ್ ಇಂಧನ ಇಲಾಖೆ, ಆದವ್ ಅರ್ಜುನ್ ಅಬಕಾರಿ ಮತ್ತು ಕ್ರೀಡಾ ಇಲಾಖೆ, ಪಿ ವಿಶ್ವನಾಥನ್ ಕಂದಾಯ ಅಥವಾ ಸಾರಿಗೆ ಇಲಾಖೆ, ಅರುಣ್ ರಾಜ್ ವಾಣಿಜ್ಯ ತೆರಿಗೆ ಮತ್ತು ನೋಂದಣಿ ಇಲಾಖೆ, ಮುಸ್ತಫಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ರಾಜ್ಮೋಹನ್ ಆದಿ ದ್ರಾವಿಡ ಮತ್ತು ಬುಡಕಟ್ಟು ಕಲ್ಯಾಣ ಇಲಾಖೆ, ವೆಂಕಟರಾಮನ್ ಶಾಲಾ ಶಿಕ್ಷಣ ಇಲಾಖೆ. ಸೊ ಒಟ್ಟಾರೆ ವಿಜಯ್ ಜೊತೆ 9 ಮಂದಿ ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನು ನಾಳೆ ದಿನ ಬೆಳಗ್ಗೆ 10 ಗಂಟೆಗೆ ಸ್ವೀಕಾರ ಮಾಡಲಿದ್ದಾರೆ. ಈಗಾಗಲೇ ಇದರಲ್ಲಿ ಮುಖ್ಯವಾಗಿ ನಮ್ಮ ಕರ್ನಾಟಕದ ಮೂಲದವರಾಗಿರುವಂತಹ ಆನಂದ್ ಅವರು ಸಹಿತ ಇದ್ದಾರೆ. ಏನು ಈಗಾಗಲೇ ದಳಪತಿ ವಿಜಯ್ ಅವರೊಬ್ಬ ನಟನಾಗಿ ತಮಿಳುನಾಡಿನಲ್ಲಿ ಅವರದೇ ಆದಂತಹ ಒಂದು ಛಾಪನ್ನು ಮೂಡಿಸಿದ್ದು, ದೊಡ್ಡ ಮಟ್ಟದ ರೀತಿಯಲ್ಲಿ ಹೆಸರನ್ನು ಕೂಡ ಗಳಿಸಿದ್ರು. ಆದರೆ ಒಬ್ಬ ನಟ ರಾಜಕಾರಣದಲ್ಲೂ ಸಹಿತ ಅದೇ ರೀತಿಯಾದಂತಹ ಅಭಿಮಾನ ಮತ್ತು ಅದೇ ರೀತಿಯಾದಂತಹ ಬೆಂಬಲವನ್ನು ಪಡಿತಾರೆ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಪ್ರಶ್ನೆ ಆಗಿತ್ತು. ಇದೆಲ್ಲ ಸಾಧ್ಯವಾಗುತ್ತಾ ಅನ್ನುವಂಥದ್ದನ್ನು ಅದನ್ನು ಇಲ್ಲಿ ದಳಪತಿ ವಿಜಯ್ ಅವರು ಸಾಧಿಸಿದ್ದಾರೆ. ಯಾಕಂದರೆ ಸಾಕಷ್ಟು ನಟರು ಏನಿದ್ದಾರೆ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಾಗ ಎಲ್ಲರೂ ಕೂಡ ನಿರೀಕ್ಷೆಯ ಮಟ್ಟದಲ್ಲಿ ಅವರಿಗೆ ಫಲಿತಾಂಶ ಸಿಕ್ಕಿರೋದಿಲ್ಲ, ಯಶಸ್ಸು ಕೂಡ ಸಿಕ್ಕಿರೋದಿಲ್ಲ. ಆದರೆ ದಳಪತಿ ಅವರ ವಿಚಾರದಲ್ಲಿ ನಾವು ನೋಡೋದಾದರೆ ಯಾರೆಲ್ಲ ಏನು ನಿರೀಕ್ಷೆ ಮಾಡಿದ್ರು, ಅವರ ಅಭಿಮಾನಿಗಳು ನಿರೀಕ್ಷೆ ಮಾಡಿದಂತಹ ಮಟ್ಟದಲ್ಲಿಯೇ ಅವರಿಗೆ ಫಲಿತಾಂಶ ಕೂಡ ಸಿಕ್ಕಿದೆ. 107 ಏನು ಸಂಖ್ಯಾಬಲ ಜೊತೆಗೆ ಈಗ 118 ಏನು ಮ್ಯಾಜಿಕ್ ನಂಬರ್ ಏನಿತ್ತು ಅದನ್ನು ದಾಟಿ ಅತಿ ಹೆಚ್ಚಾಗಿ ಸಂಖ್ಯಾಬಲವನ್ನು ಹೊಂದಿದ್ದಾರೆ. ಸದ್ಯದ ಮಟ್ಟಿಗೆ ನಾಳೆ ದಿನ 10 ಗಂಟೆಗೆ ದಳಪತಿ ವಿಜಯ್ ಅವರ ಜೊತೆಗೆ 9 ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ಈಗಾಗಲೇ ತಮಿಳುನಾಡಿನಲ್ಲಿ ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿದೆ. ಒಂದು ಕಡೆಯಿಂದ ನೋಡೋದಾದರೆ ಏನು ದಳಪತಿ ವಿಜಯ್ ಅವರು ನೀಡಿದಂತಹ ಒಂದಿಷ್ಟು ಪ್ರಚಾರದ ಸಂದರ್ಭದಲ್ಲಿ ಯೋಜನೆಗಳ ಕುರಿತಂತಾಗಿರ್ಬೋದು, ಎಲ್ಲವೂ ಕೂಡ ದಳಪತಿ ವಿಜಯ್ ಅವರಿಗೆ ಒಂದು ಕಡೆ ಸಪೋರ್ಟ್ ಮಾಡ್ಕೊಂಡು ಬಂದಿದೆ ಅಂತಲೂ ಕೂಡ ಹೇಳ್ಬೋದು. ಇದ್ರ ಜೊತೆಗೆ ಕಾಂಗ್ರೆಸ್ ಆಗಿರ್ಬೋದು, ಒಂದಿಷ್ಟು ಪಕ್ಷಗಳು ಎಲ್ಲರೂ ಕೂಡ ಸಾಥನ್ನು ನೀಡಿದ್ದಾರೆ. ಗವರ್ನರ್ ಅವರನ್ನು ಭೇಟಿ ಮಾಡೋದಕ್ಕೆ 3-4 ಬಾರಿ ಭೇಟಿ ಮಾಡಿದ್ರು. ಅದಾದ ನಂತರ ಈಗ ನಾಳೆ ದಿನ 10 ಗಂಟೆಗೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ಸಿಎಂ ಗದ್ದುಗೆಗೆ ದಳಪತಿ ವಿಜಯ್ ಅವರು ಏರ್ತಾರೆ ಅನ್ನುವಂಥದ್ದು ಇಲ್ಲಿ ತಿಳಿದು ಬಂದಿರುವಂಥದ್ದು. ಸೊ ಹೀಗಾಗಿ ದಳಪತಿ ವಿಜಯ್ ಅವರ ಜೊತೆಗೆ 9 ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಒಬ್ಬ ನಟರಾಗಿ ತಮಿಳುನಾಡಿನಲ್ಲಿ ಅತಿ ಹೆಚ್ಚಾಗಿ ಅಭಿಮಾನಿಗಳನ್ನು ಸಂಪಾದನೆ ಮಾಡಿದಂಥವರು ಈಗ ರಾಜಕಾರಣದಲ್ಲೂ ಸಹಿತ. ಯಾಕೆಂತಂದರೆ ಬೇರೆ ಬೇರೆ ಪಕ್ಷಗಳು, ಸಾಕಷ್ಟು ಇತಿಹಾಸ ಇರುವಂತಹ ಪಕ್ಷಗಳನ್ನು ಡಾಮಿನೇಟ್ ಮಾಡೋದಿದೆಯಲ್ಲ, ತುಂಬ ಕಷ್ಟಕರವಾದಂಥದ್ದು. ಸಾಕಷ್ಟು ಕಮಲ್ ಹಾಸನ್ ಆಗಿರ್ಬೋದು, ಸಾಕಷ್ಟು ನಟರು ಕೂಡ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟರು. ಅವರು ನಿರೀಕ್ಷೆ ಮಾಡಿದಂತಹ ರೀತಿಯಲ್ಲಿ ಯಶಸ್ಸು ಅವರಿಗೆ ಸಿಗಲಿಲ್ಲ. ಆದರೆ ದಳಪತಿ ವಿಜಯ್ ಅವರ ವಿಚಾರದಲ್ಲಿ ನಾವು ನೋಡೋದಾದರೆ ಏನು ನಿರೀಕ್ಷೆ ಮಾಡಿದ್ರು ಅಭಿಮಾನಿಗಳು, ಅದೇ ರೀತಿಯಾಗಿ ಅದೇ ಮಟ್ಟದಲ್ಲಿ ಫಲಿತಾಂಶ ಕೂಡ ಸಿಕ್ಕಿದೆ. ಒಂದು ಇಂಡಿವಿಜುವಲ್ ಆಗಿ ಪಕ್ಷವನ್ನು ಕಟ್ಟಿ ಇಷ್ಟು ದೊಡ್ಡ ಮಟ್ಟದ ರೀತಿಯಲ್ಲಿ CM ಆಗೋದು ಅಂತಂದರೆ ಸುಮ್ಮನೆ ಅಲ್ಲ, ಅದು ತಮಾಷೆಯ ಮಾತಲ್ಲ. ಅದರಲ್ಲೂ ಈಗ ಸಾಮಾನ್ಯವಾಗಿ
ಒಬ್ಬ ನಟರು ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಅಂದರೆ ಶಾಸಕರು ಸಚಿವರಾಗೋಕ್ಕೆ ಸಾಕಷ್ಟು ತಂತ್ರಗಾರಿಕೆಯೊಂದನ್ನೆಲ್ಲ ಮಾಡ್ತಾ ಇರ್ತಾರೆ. ಈಗಿರಬೇಕಾದ್ರೆ ಒಂದು ಇಂಡಿವಿಜುವಲ್ ಆಗಿ ಪಕ್ಷವನ್ನು ಕಟ್ಟಿ ರಾಜ್ಯದಾದ್ಯಂತ 118 ಏನು ಸೀಟ್ಗಳನ್ನು ಪಡೆಯುವಂಥದ್ದು ಏನಿದೆ ಅದು ತುಂಬಾ ಕಷ್ಟಕರವಾಗಿರುವಂಥದ್ದು. ಅದನ್ನು ಸುಲಭವಾಗಿ ಮಾಡಿದ್ದಾರೆ ದಳಪತಿ ವಿಜಯ್ ಅವರು. ದಳಪತಿ ವಿಜಯ್ ಅವರ ಅಭಿಮಾನಿಗಳು, ಬೆಂಬಲಿಗರು ಎಲ್ಲರೂ ಕೂಡ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ. TVK ಪಕ್ಷದ ಮುಖ್ಯಸ್ಥ ದಳಪತಿ ವಿಜಯ್ ಅವರಿಗೆ ಸಾಕಷ್ಟು ಅಭಿಮಾನಿಗಳ ದಂಡು ಏನಿದೆ ಅದು ಕೇವಲ ಸಿನಿಮಾ ರಂಗದಲ್ಲಿ ಮಾತ್ರವಲ್ಲ, ಚಿತ್ರರಂಗದಲ್ಲಿ ಮಾತ್ರ ಅಲ್ಲ, ರಾಜಕೀಯದಲ್ಲೂ ಕೂಡ ಅದೇ ರೀತಿಯಾಗಿ ಸಪೋರ್ಟನ್ನು ನಾವು ನೀಡ್ತೀವಿ ಅನ್ನುವಂಥದ್ದನ್ನು ಇವತ್ತಿನ ದಿನ ತಮಿಳುನಾಡಿನ ದಳಪತಿ ವಿಜಯ್ ಅವರ ಅಭಿಮಾನಿಗಳು, ಅಲ್ಲಿನ ಮತದಾರರು ತೋರಿಸ್ಕೊಟ್ಟಿದ್ದಾರೆ. ಇನ್ನು ನಾಳೆ ದಿನ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ದಳಪತಿ ವಿಜಯ್ ಅವರು. ಅವರ ಜೊತೆಗೆ 9 ಜನ ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡುವಂಥದ್ದು. ಇನ್ನು ಒಬ್ಬ ನಟರು ಅವರ ಕ್ಷೇತ್ರದಲ್ಲಿ ಅತಿ ಹೆಚ್ಚಾಗಿ ಅಭಿಮಾನಿಗಳನ್ನು ಪಡೆದಿರುತ್ತಾರೆ. ಅವರ ಕ್ಷೇತ್ರದಲ್ಲಿ ಅವರು ಏನೇ ಮಾಡಿದ್ರು ಕೂಡ ಅವರೇ ಕಿಂಗ್ ಆಗಿರ್ತಾರೆ. ಈಗಿರಬೇಕಾದ್ರೆ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟು ರಾಜಕಾರಣದಲ್ಲಿ ಸಾಕಷ್ಟು ವರ್ಷಗಳಿಂದ ಇರುವಂತಹ ಒಂದಿಷ್ಟು ಪಕ್ಷಗಳೇನಿದೆ ಅವುಗಳನ್ನು ಡಾಮಿನೇಟ್ ಮಾಡೋದು ಸುಲಭವಾದಂತಹ ವಿಚಾರ ಅಲ್ಲ. ಅದನ್ನು ಇಲ್ಲಿ ದಳಪತಿ ವಿಜಯ್ ಅವರು ತುಂಬ ಸಲೀಸಾಗಿಯೇ ಮಾಡಿದ್ದಾರೆ. ಯಾಕೆ ಅಂತಂದರೆ ದ ಫಸ್ಟ್ ಅಟೆಂಪ್ಟ್ನಲ್ಲಿಗೆ CM ಆಗ್ತಾ ಇದ್ದಾರೆ ಅಂತಂದರೆ ಅವರ ಅಭಿಮಾನಿಗಳು, ಅವರ ಬೆಂಬಲಿಗರು ಯಾವ ರೀತಿ ಸಪೋರ್ಟ್ ಮಾಡಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ದಳಪತಿ ವಿಜಯ್ ಅವರ ಮೇಲೆ ಎಷ್ಟರ ಮಟ್ಟಿಗೆ ಒಂದು ವಿಶ್ವಾಸ, ನಂಬಿಕೆ ಎಲ್ಲವೂ ಕೂಡ ಇದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗ್ತಾ ಇದೆ. ಅದರ ಜೊತೆಗೆ ಈಗಾಗಲೇ ದಳಪತಿ ವಿಜಯ್ ಅವರು ಏನೆಲ್ಲ ಅವರ ಒಂದು ತಮಿಳುನಾಡಿನ ಸಾಕಷ್ಟು ಕ್ಷೇತ್ರಗಳಲ್ಲಿ ಡ್ರೈವರ ಮಕ್ಕಳಾಗಿರ್ಬೋದು, ಈ ರೀತಿಯಾಗಿ ಹೊಸಬರನ್ನು ಏನೋ ಒಂದು ಕ್ಷೇತ್ರಗಳಲ್ಲಿ ಒಂದು ಅಭ್ಯರ್ಥಿಯಾಗಿ ಗೆಲ್ಲಿಸೋದಿದೆಯಲ್ಲ ಅದು ತುಂಬಾ ಕಷ್ಟಕರವಾಗಿರುವಂಥದ್ದು. ಸೊ ಈಗ ದಳಪತಿ ವಿಜಯ್ ಅವರು ಏನು ಅತಿ ಹೆಚ್ಚಾಗಿ ಸಂಖ್ಯಾಬಲವನ್ನು ಹೊಂದು CM ಸ್ಥಾನಕ್ಕೆ ಗದ್ದುಗೆ ಹೇರುತ್ತಾ ಇದ್ದಾರೆ. ನಾಳೆ ದಿನ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಕಾರು ಲಾರಿ ನಡುವೆ ಡಿಕ್ಕಿ 4 ದುರ್ಮರಣ. ತುಮಕೂರಿನ ಕುಣಿಗಲ್ ಬಳಿ ಡೆಡ್ಲಿ ಅಪಘಾತವೊಂದು ಸಂಭವಿಸಿದೆ. ಮಂಡ್ಯ ಮೂಲದ 4 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ತುಮಕೂರು ಕಡೆಯಿಂದ ಮಂಡ್ಯ ಕಡೆ ತೆರಳುತ್ತಾ ಇದ್ದಂತಹ ಕಾರು ಮತ್ತು ಲಾರಿ ನಡುವೆ ಏಕಾಏಕಿಯಾಗಿ ಡಿಕ್ಕಿ ಹೊಡೆದುಕೊಂಡು ಸ್ಥಳದಲ್ಲಿಯೇ 4 ಸಾವನ್ನಪ್ಪಿದ್ದಾರೆ. ಈ ವೇಳೆ ಲಾರಿ ಮತ್ತು ಕಾರಿನ ನಡುವೆ ಮುಖಾಮುಖಿಯಾಗಿ ಡಿಕ್ಕಿಯಾಗಿದೆ. 68 ವರ್ಷದ ಗಾಯತ್ರಿ, 65 ವರ್ಷದ ನರಸಿಂಹ ಹಾಗೂ 68 ವರ್ಷದ ಗಾಯತ್ರಿ, ಅದರ ಜೊತೆಗೆ 65 ವರ್ಷದ ಕುಮಾರ ನರಸಿಂಹಸ್ವಾಮಿ ಅನ್ನುವಂಥವರು ಮೃತ ದುರ್ದೈವಿಗಳು. ಎಲ್ಲರೂ ಕೂಡ ವೃದ್ಧರಾಗಿರುವಂಥದ್ದು. ಇಲ್ಲಿ 60ಕ್ಕಿಂತ ಏಜ್ ಅಬೋವ್ ಇದೆ. ಸೊ ಒಂದು ಕಡೆ ಕಾರು, ಇನ್ನೊಂದು ಕಡೆ ಲಾರಿ, ಎರಡೂ ಕೂಡ ಮುಖಾಮುಖಿಯಾಗಿ ಡಿಕ್ಕಿ ಹೊಡೆದು ಈ ರೀತಿಯಾದಂಥ ಒಂದು ದುರ್ಘಟನೆ ನಡೆದಿರುವಂಥದ್ದು. ಅದಕ್ಕೆ ಡ್ರೈವಿಂಗ್ ಮಾಡಬೇಕಾದಂತಹ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿನೇ ಆಗಿರಲಿ ಅಥವಾ ಹೈವೇ ಯಾವುದೇ ಆಗಿರಲಿ, ಯಾವುದೇ ರಸ್ತೆಯಲ್ಲಿ ಹೋಗಬೇಕಾದ್ರೆ ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು. ಡ್ರೈವಿಂಗ್ ಮಾಡುವಂಥವರು ಸಹಿತ ಅವರ ಒಂದು ಎಚ್ಚರಿಕೆಯಲ್ಲಿ ಅವರು ಇರಬೇಕು. ಯಾಕೆಂತಂದರೆ ನಾವು ಯಾವ ಸ್ಪೀಡ್ನಲ್ಲಿ ಹೋದರೂ ಸಹಿತ ಎದುರುಗಡೆ ಬರ್ತಾ ಇರುವಂತಹ ವಾಹನ, ಎದುರುಗಡೆ ಬರ್ತಾ ಇದ್ದಂತಹ ವ್ಯಕ್ತಿ ಯಾವ ರೀತಿ ಇರ್ತಾರೆ ಹೇಳೋದಕ್ಕಾಗಲ್ಲ. ಸೊ ಆದಷ್ಟು ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಬೇಕಾಗುತ್ತೆ. ಆಂಬುಲೆನ್ಸ್